ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠದ ಆವರಣದಲ್ಲಿ ಶ್ರೀ ಸಿದ್ದಾರೂಢ ಸ್ವಾಮಿ ಆಟೋ ರಿಕ್ಷಾ ನಿಲ್ದಾಣದಲ್ಲಿ 76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಸಿದ್ದಾರೂಢ ಮಠ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಚೇರ್ಮನ್ ಮತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶೇಖರಯ್ಯ ಮಠಪತಿಯವರು ಹಾಗೂ ಮುರಳಿ ಇಂಗಳಹಳ್ಳಿ, ಗುರು ಬೆಟಿಗೇರಿ, ಮಹಾವೀರ್ ಬಿಲಾನ, ಮಂಜು ಡೋಂಗಿ, ಶ್ರೀಕಾಂತ ವೆಂಕಟೇಶ ಶಂಕರ್ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ವರದಿಗಾರ ಯೂಸುಫ್ ಎನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ಗಣರಾಜ್ಯೋತ್ಸವವನ್ನು ಶ್ರೀ ಸಿದ್ದಾರೂಢ ವರ್ಗದಲ್ಲಿ ಆಟೋ ರಿಕ್ಷಾ ನಿಲ್ದಾಣದ ಮುಂಭಾಗದಲ್ಲಿ ಶ್ರೀ ಸಿದ್ದಾರೂಢ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು, ಪದಾಧಿಕಾರಿಗಳು, ಆಟೋ ರಿಕ್ಷಾ ನಿಲ್ದಾಣದ ಅಧ್ಯಕ್ಷರು, ಪದಾಧಿಕಾರಿಗಳು 76ನೇ ಗಣರಾಜ್ಯೋತ್ಸವವನ್ನು ಇಡೀ ದೇಶದಾದ್ಯಂತ, ರಾಜ್ಯದಾದ್ಯಂತ ಅತಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ. ಮುಂದೆ ಬರುವಂತಹ ದಿನದಲ್ಲಿ ಶ್ರೀ ಸಿದ್ದಾರೂಢರ ಆಶೀರ್ವಾದದಿಂದ ಅವರ ಕಾಲಡಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಡೀ ದೇಶದಾದ್ಯಂತ ಇಂತಹ ಕಾರ್ಯಕ್ರಮಗಳು ಆಗಬೇಕು. ಮುಂದುವರುವಂತಹ ದಿನದಲ್ಲಿ ಶಿವರಾತ್ರಿ ಅಂಗವಾಗಿ ಶ್ರೀ ಸಿದ್ದಾರೂಢ ಮಠಕ್ಕೆ ಸತತವಾಗಿ ಹುಬ್ಬಳ್ಳಿ ನಗರದಲ್ಲಿ ಸುಮಾರು 2 ರಿಂದ 3 ಸಾವಿರ ಆಟೋ ರಿಕ್ಷಾಗಳು ಬಂದಂತ ಭಕ್ತಾದಿಗಳಿಗೆ ಉಚಿತವಾಗಿ 13 ವರ್ಷದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಮುಂದುವರುವಂತಹ ದಿನದಲ್ಲಿ ಈ ಮುಂದಿನ ತಿಂಗಳಲ್ಲಿ ನಡೀತಾ ಇರುವ ಶ್ರೀ ಸಿದ್ದಾರೂಢರ ನನ್ನ ತಂದೆಯ ಜಾತ್ರೆಯ ಅಂಗವಾಗಿ ಹುಬ್ಬಳ್ಳಿ ನಗರದಲ್ಲಿ ಇರುವಂತಹ 80% ಆಟೋ ರಿಕ್ಷಾ ಚಾಲಕರು ಇವತ್ತು ಈ ಸರಕ್ಕೆ 1 ಕೋಟಿ ಜನ ಭಕ್ತಾದಿಗಳು ಬರುವಂತ ನಿರೀಕ್ಷೆ ಇದೆ. ಆ ಜನಕ್ಕೆ ರೈಲ್ವೆ ಸ್ಟೇಷನ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಹಳೆ ಬಸ್ ನಿಲ್ದಾಣ ಇರ್ಬೋದು, ದುರ್ಗದಲ್ಲಿ ಇರ್ಬೋದು, ಅನೇಕ ಭಾಗಗಳಿಂದ ಉಚಿತ ಆಟೋವನ್ನ ಬಿಡಲಿಕ್ಕೆ ನಾವೆಲ್ಲ ಸಜ್ಜವಾಗಿದ್ದೀವಿ. ಶ್ರೀ ಸಿದ್ದಾರೂಢ ಕೃಪೆಯಿಂದ ನಮಗೆ 1 ದಿನ, 2 ದಿನ, 5 ದಿನ ನಾವು ಉಚಿತ ಬಿಟ್ರೆ ದೇವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರಂತ ನಮ್ಮನ್ನೆಲ್ಲರೂ ಪಾಲ್ಗೊಂಡು ಅನುವು ಮಾಡಿಕೊಟ್ಟಂತ ಶ್ರೀ ಸಿದ್ದಾರೂಢ ಆಟೋ ರಿಕ್ಷಾ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ನಾನು